ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊತ್ತಿರುವ ಯಾದಗಿರಿ ಈಗ ಹಂತ ಹಂತವಾಗಿ ಆ ಹಣೆಪಟ್ಟಿಯನ್ನ ಕಳಚುವ ಕೆಲಸವಾಗ್ತಾ ಇದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಉದ್ಯಮಿ ದಯಾನಂದ ಪಟ್ಟಣಶೆಟ್ಟಿ ಅವರನ್ನ ಸನ್ಮಾನ ಮಾಡಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಯಿತು. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂದ್ರೆ ಯಾದಗಿರಿ ಅಂತ ತಟ್ ಅಂತ ಹೇಳಲಾಗ್ತಿತ್ತು. ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪಿಯುಸಿ ರಿಸಲ್ಟ್ ಬಂದಾಗ ಯಾದಗಿರಿ ಜಿಲ್ಲೆಗೆ ಕೊನೆಯ ಸ್ಥಾನ ಸಿಕ್ತಿತ್ತು. ಈ ಹಣೆಪಟ್ಟಿಯಿಂದ ಹಿಂದೆ ಸರಿಯುವ ಸಲುವಾಗಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಉದ್ಯಮಿ ದಯಾನಂದ ಪಟ್ಟಣಶೆಟ್ಟಿ ಸಮಾಜಮುಖಿ ಕಾರ್ಯವನ್ನ ಮಾಡುತ್ತಿದ್ದಾರೆ. ಅದರಂತೆ ಈ ಬಾರಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಉದ್ಯಮಿ ದಯಾನಂದ ಅವರು ತಾಯಿ ಹೆಸರಿನಲ್ಲಿ ಸ್ಮಾರಕ ಪ್ರತಿಷ್ಠಾನ ಆರಂಭಿಸಿ 15 ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಶೈಕ್ಷಣಿಕವಾಗಿ ಹಲವು ಕಾರ್ಯ ಮಾಡುತ್ತಿದ್ದಾರೆ. ಮಾತೃಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಮತಾ ದಯಾನಂದ ಪಟ್ಟಣಶೆಟ್ಟಿ ಶಿಕ್ಷಣದ ಬಗ್ಗೆ ಕಾಳಜಿ ತೋರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಉದ್ಯಮಿ ದಯಾನಂದ ವಿದ್ಯಾರ್ಥಿಗಳ ಹಿತ ಕಾಪಾಡುವ ಸೇವೆ ಮಾಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿರುವ ಅವರ ಮನೆಯ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿದ್ರು. ಹುಣಸಗಿ ತಾಲೂಕಿನ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ್ರು. ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಣೆ ಮಾಡಿ ನೋಟ್ಬುಕ್ ಕೂಡ ವಿತರಣೆ ಮಾಡಿದ್ರು. ನನ್ನ ಮಾತೃಶ್ರೀ ಸುಶೀಲಮ್ಮ ಅವರ ಪ್ರತಿಷ್ಠಾನದ ಹೆಸರಿನಲ್ಲಿ ಇವತ್ತು ಎಸ್ಎಲ್ಸಿ ಮತ್ತು ಪಿಯುಸಿ ಅಂದರೆ 100ಕ್ಕೆ ಹೆಚ್ಚು ಮಕ್ಕಳಿಗೆ 90 ಮತ್ತು 95% ತಗೊಂಡಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಆಯಿಸಿತ್ತು. ನಿಜಕ್ಕೂ ಇವತ್ತೇನಾದರೂ ಒಂದು ಟ್ಯಾಲೆಂಟು ಅಥವಾ ಮಕ್ಕಳಿಗೆ ಇರ್ತಕ್ಕಂಥದ್ದೊಂದು ಹಳ್ಳಿಯಲ್ಲ. ನಿಜಕ್ಕೂ ಆ ಮಕ್ಕಳಿಗೆ ಒಂದು ಸ್ಟೇಜ್, ಒಂದು ಪ್ಲಾಟ್ಫಾರ್ಮ್ ಅಂತ ಏನು ಹೇಳ್ತೀವಿ, ಮಕ್ಕಳಿಗೆ ಇದೊಂದು ಬುನಾದ ಆಗಲಿ, ಮಕ್ಕಳಿಗೆ ಒಂದು ಸ್ಟೇಜ್, ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತೇಳಿ ಇವತ್ತು ಮಕ್ಕಳಿಗೆ ಒಂದು ಸತ್ಕಾರ ಮಾಡಿದ್ವಿ. ಇದಕ್ಕೆ ಇವತ್ತು 95% ತೊಗೊಂಡಿದ್ದಾರೆ ಅಂದರೆ ನಿಜಕ್ಕೊಂದು ಹೆಮ್ಮೆ ವಿಷಯ. ದೈವ ಸ್ವರೂಪಿಯಾದ ದಯಾನಂದ ಅವರ ತಾಯಿ ಸುಶೀಲಮ್ಮ ಪಟ್ಟಣಶೆಟ್ಟಿ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಾಜಿ ಸಚಿವ ರಾಜು ಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು. ಉತ್ತಮ ಫಲಿತಾಂಶ ಬಂದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ತುಂಬಾ ಸಂತೋಷ ಆಗುತ್ತೆ ಮತ್ತು ಅವ್ರ ಮುಂದೆ ಎಜುಕೇಶನ್ಗೆ ಸಹಾಯ ಮಾಡ್ದಂಗ ಈ ತರ ಅವರು ಏನೋ ಒಂಥರ ಸಹಾಯ ಮಾಡಿದ್ರೆ ತಂದೆ ತಾಯಿಗಳನ್ನ ಓದ್ಸಕ್ಕೆ ಪ್ರೋತ್ಸಾಹನ ನೀಡ್ತಾರೆ. ನಮಗೆ ತುಂಬಾ ಖುಷಿ ಅನ್ಸಕತ್ತದೆ. ಯಾಕಂತಂದ್ರೆ ನಾವು ರೈತರ ಮಕ್ಕಳು, ನಮಗೂ ಜಾಸ್ತಿ ಫೀ ಕಟ್ಟಕ್ಕಾಗಲ್ಲ ಕಾಲೇಜ್ ಒಳಗೆ. ಈ ತರ ಏನೋ ಸಹಾಯ ಮಾಡಿದ್ರೆ ನಾವು ನಮ್ಮ ಮುಂದಿನ ಎಜುಕೇಶನ್ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಬಹಳ ಒಳ್ಳೆ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ಈಗ 90% ಮೇಲೆ ಬಂದಂತ ವಿದ್ಯಾರ್ಥಿಗಳು ಸನ್ಮಾನ ಮಾಡೋದು, ಪ್ರೋತ್ಸಾಹ ಮಾಡೋದ್ರಿಂದ ಆ ಮಕ್ಕಳಿಗೆ ಒಂಥರ ಒಂದು ಖುಷಿ ಆಗ್ತದೆ. ಏನಪ್ಪಾ ಈ ತರ ಪ್ರೋತ್ಸಾಹ ಸಿಗ್ತದೆ, ಇನ್ನೂ ಹೆಚ್ಚಿನ ಒಂದು ಓದಕ ಅವರಿಗೂ ಆಸೆ ಹುಡ್ತದೆ. ಮತ್ತು ಯಾರು 80-85% ಬಂದಿರ್ತಾರೆ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಟ್ರೆ ನಮಗೂ ಸನ್ಮಾನ ಸಿಗ್ತಿತ್ತಲ್ಲಪ್ಪ ಅಂತಂದು ಅವ್ರ ಹತ್ರ ಒಂದು ಹುಮ್ಮಸ್ಸು ಮೂಡುತ್ತೆ. ಬಹಳ ಒಳ್ಳೆ ಕೆಲಸವನ್ನು ದಯಾನವರು ಮತ್ತು ಮಮತಾ ತಂಗಿಯವ್ರು ಮಾಡ್ತಾರೆ. ನಿಮ್ಮೆಲ್ಲರ ಮುಖಾಂತರ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಕಳೆದ 10 ವರ್ಷಗಳಿಂದ ದಯಾನಂದ ಫೌಂಡೇಶನ್ ಬಡ ಮಕ್ಕಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡ್ತಿದೆ. ಇವರ ಈ ಸಮಾಜಮುಖಿ ಹೀಗೆ ಮುಂದುವರಿಯಲಿ, ಮತ್ತಷ್ಟು ಬಡ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸಲಿ ಎಂಬುದೇ ನಮ್ಮ ಆಶಯ. ದೇವರಾಜ್ ಹೂಗಾರ, ಫ್ರೀಡಂ ಟಿವಿ, ಯಾದಗಿರಿ.